ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ. ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನೂ ಕೂಡ ನಾನು ಭೇಟಿ ಮಾಡಿಲ್ಲ. ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ, ಚರ್ಚೆಗಳಾಗಲಿ ಇದು ಯಾವುದೂ ಕೂಡ ನಾನು ಯಾರ ಹತ್ರನೂ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ಅಂದರೆ ದೆಹಲಿ ವಲಯದಲ್ಲಿ ಇದೇ ವಿಚಾರಕ್ಕಾಗಿ ನಿಮ್ಮನ್ನು ಮತ್ತು ಆರೋಗ್ಯ ಶೆಟ್ ಅವ್ರನ್ನು ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾಜಿಯವ್ರನ್ನ ಭೇಟಿ ಮಾಡಿದ್ದೇವೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗಲೂ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಆ ರೀತಿ ನಮ್ಮನ್ನಂತೂ ಕರೆಸಿಲ್ಲ. ಅಶೋಕ್ ಅವ್ರು ಯಾತಕ್ಕೆ ಹೋಗಿದಾರೋ ಗೊತ್ತಿಲ್ಲ. ಬಟ್ ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ. ಮತ್ತು ಹಂಗಾದರೆ ಸರ್, ಅಂದರೆ ಈ ರೀತಿ ಏನು ಬದಲಾವಣೆಗಳಾಗೋದಿಲ್ವಾ, ಹೇಗೆ ಸರ್ ಸದ್ಯಕ್ಕೆ? ಅಲ್ಲದೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ವರ್ಷ 4 ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದರು. ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಸಂಘಟನೆ ಕೆಲಸವನ್ನು ಮಾಡಿದ್ದೇನೆ. ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದ್ರಿಂದಲೇ ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದೆ. ಸದಾನಂದ ಗೌಡರು ಇವತ್ತು ಈ ಒಂದು ರಾಜ್ಯದ ಬದಲಾವಣೆ ಆಗ್ತದೆ ಮತ್ತು ಹೆಸರು ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ರೀತಿ ಪಕ್ಷಕ್ಕೆ ಸಂಘಟನೆಗೆ ಒಂದು ರೀತಿ ಎಲ್ಲೊಂದು ಕಡೆ ಒಗ್ಗಟ್ಟಿಗೆ ತೊಂದರೆ ಆಗುತ್ತೆ ಏನಂತ ಅಂದರೆ ಈಗ ಇನ್ನೂ ಘೋಷಣೆ ಮಾಡ್ತಾರೆ ಹೈಕಮಾಂಡ್ ವಿಳಂಬ ಬೇಗ ಮಾಡಿ. ಅಲ್ಲದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 14 ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ. ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ. ಇದೇನು ಹೊಸ್ತು ಏನಲ್ಲ. ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೆ ಕುಂಠಿತ ಆಗಿದೆ, ಸಂಘಟನಾ ಕೆಲಸ ಆಗ್ತಾಯಿಲ್ಲ, ಆ ರೀತಿ ಏನೂ ಇಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಇದ್ದೇನೆ, ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ. ಸರ್, ಈಗ ಮನೆಯ ವಿಚಾರಗಳಲ್ಲಿ ಹಣ ಪಡೀತಾ ಇದ್ದಾರೆ ಅನ್ನೋ ಆಡಿಯೋ ಬಂದು ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತೆ ಏನಾದರೂ ಪ್ರತಿಭಟನೆ ಮಾಡೋದು, ಹೋರಾಟ ಮತ್ತೆ ಎಲ್ಲರಿಗಾಗಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದನ್ನು, ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ಬಡವರಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ, ಬಡವರು ಇವತ್ತು ಶಾಪ್ ಆಗ್ತಾ ಇದ್ದಾರೆ. ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ. ನೆನ್ನೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಹೇಳಿದ್ದೆ, ಅಲ್ಲಿ ಹೋರಾಟಗಳು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ. ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನೂ ಕೂಡ ನಾನು ಭೇಟಿ ಮಾಡಿಲ್ಲ. ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ, ಚರ್ಚೆಗಳಾಗಲಿ ಇದು ಯಾವುದೂ ಕೂಡ ನಾನು ಯಾರ ಹತ್ರನೂ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ಅಂದರೆ ದೆಹಲಿ ವಲಯದಲ್ಲಿ ಇದೇ ವಿಚಾರಕ್ಕಾಗಿ ನಿಮ್ಮನ್ನು ಮತ್ತು ಆರೋಗ್ಯ ಶೆಟ್ ಅವ್ರನ್ನು ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾಜಿಯವ್ರನ್ನ ಭೇಟಿ ಮಾಡಿದ್ದೇವೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗಲೂ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಆ ರೀತಿ ನಮ್ಮನ್ನಂತೂ ಕರೆಸಿಲ್ಲ. ಅಶೋಕ್ ಅವ್ರು ಯಾತಕ್ಕೆ ಹೋಗಿದಾರೋ ಗೊತ್ತಿಲ್ಲ. ಬಟ್ ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ. ಮತ್ತು ಹಂಗಾದರೆ ಸರ್, ಅಂದರೆ ಈ ರೀತಿ ಏನು ಬದಲಾವಣೆಗಳಾಗೋದಿಲ್ವಾ, ಹೇಗೆ ಸರ್ ಸದ್ಯಕ್ಕೆ? ಅಲ್ಲದೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ವರ್ಷ 4 ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದರು. ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಸಂಘಟನೆ ಕೆಲಸವನ್ನು ಮಾಡಿದ್ದೇನೆ. ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದ್ರಿಂದಲೇ ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದೆ. ಸದಾನಂದ ಗೌಡರು ಇವತ್ತು ಈ ಒಂದು ರಾಜ್ಯದ ಬದಲಾವಣೆ ಆಗ್ತದೆ ಮತ್ತು ಹೆಸರು ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ರೀತಿ ಪಕ್ಷಕ್ಕೆ ಸಂಘಟನೆಗೆ ಒಂದು ರೀತಿ ಎಲ್ಲೊಂದು ಕಡೆ ಒಗ್ಗಟ್ಟಿಗೆ ತೊಂದರೆ ಆಗುತ್ತೆ ಏನಂತ ಅಂದರೆ ಈಗ ಇನ್ನೂ ಘೋಷಣೆ ಮಾಡ್ತಾರೆ ಹೈಕಮಾಂಡ್ ವಿಳಂಬ ಬೇಗ ಮಾಡಿ. ಅಲ್ಲದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 14 ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ. ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ. ಇದೇನು ಹೊಸ್ತು ಏನಲ್ಲ. ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೆ ಕುಂಠಿತ ಆಗಿದೆ, ಸಂಘಟನಾ ಕೆಲಸ ಆಗ್ತಾಯಿಲ್ಲ, ಆ ರೀತಿ ಏನೂ ಇಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಇದ್ದೇನೆ, ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ.
ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ. ಸರ್ ಈಗ ಮತ್ತೆ ಮನೆ ವಿಚಾರಗಳಲ್ಲಿ ಹಣ ಪಡಿತಾ ಇದ್ದಾರೆ ಅನ್ನೋ ಆಡಿಯೋ ಬಂದು ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತೆ ಏನಾದರೂ ಪ್ರತಿಭಟನೆ ಮಾಡೋದು ಹೋರಾಟ ಮತ್ತೆಲ್ಲರಿಗೆ ಆಗಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದನ್ನು, ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ಬಡವರಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ, ಬಡವರು ಇವತ್ತು ಶಾಪ ಆಗ್ತಾ ಇದ್ದಾರೆ. ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ. ನೆನ್ನೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಹೇಳಿದ್ದೆ, ಅಲ್ಲಿ ಹೋರಾಟಗಳು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ. ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನೂ ಕೂಡ ನಾನು ಭೇಟಿ ಮಾಡಿಲ್ಲ. ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ, ಚರ್ಚೆಗಳಾಗಲಿ, ಇದು ಯಾವುದೂ ಕೂಡ ಯಾರ ಹತ್ರನೂ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ಅಂದರೆ ದೆಹಲಿ ವಲಯದಲ್ಲಿ ಇದೇ ವಿಚಾರಕ್ಕಾಗಿ ನಿಮ್ಮನ್ನು ಮತ್ತು ಆರೋಗ್ಯ ಅವ್ರನ್ನೂ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾಜಿಯವ್ರನ್ನ ಭೇಟಿ ಮಾಡಿದ್ದೇವೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗಲೂ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಆ ರೀತಿ ನಮ್ಮನ್ನಂತೂ ಕರೆಸಿಲ್ಲ. ಅಶೋಕ್ ಅವ್ರು ಯಾತಕ್ಕೆ ಹೋಗಿದಾರೋ ಗೊತ್ತಿಲ್ಲ. ಬಟ್ ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ. ಮತ್ತು ಹಂಗಾದರೆ ಸರ್, ಅಂದರೆ ಈ ರೀತಿ ಏನು ಬದಲಾವಣೆಗಳು ಆಗೋದಿಲ್ವಾ, ಹೇಗೆ ಸರ್ ಸದ್ಯಕ್ಕೆ? ಅಲ್ಲದೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ವರ್ಷ 4 ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದರು. ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಸಂಘಟನೆ ಕೆಲಸವನ್ನು ಮಾಡಿದ್ದೇನೆ. ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದ್ರಿಂದಲೇ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದೆ. ಸದಾನಂದ ಗೌಡರು ಇವತ್ತು ಈ ಒಂದು ರಾಜ್ಯಸಭೆ ಬದಲಾವಣೆ ಆಗ್ತದೆ ಮತ್ತು ಹೆಸರು ಪ್ರಸ್ತಾಪ ಮಾಡಿದೆ ಅಂತಕ್ಕಂಥ ಒಂದು ರೀತಿ ಪಕ್ಷಕ್ಕೆ ಸಂಘಟನೆಗೆ ಒಂದು ರೀತಿ ಎಲ್ಲೊಂದು ಕಡೆ ಒಗ್ಗಟ್ಟಿಗೆ ತೊಂದರೆ ಆಗುತ್ತೆ ಏನಂತ ಅಂದರೆ ಈಗ ಇನ್ನೂ ಘೋಷಣೆ ಮಾಡ್ತಾರೆ ಹೈಕಮಾಂಡ್, ಇದು ವಿಳಂಬ ಬೇಗ ಮಾಡಿ. ಅಲ್ಲದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 14 ರಾಜ್ಯಗಳ ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು, ಕರ್ನಾಟಕ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ. ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ. ಇದೇನು ಹೊಸ್ತು ಏನಲ್ಲ. ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೆ ಕುಂಠಿತ ಆಗಿದೆ, ಸಂಘಟನಾ ಕೆಲಸ ಆಗ್ತಾಯಿಲ್ಲ, ಆ ರೀತಿ ಏನೂ ಇಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಇದ್ದೇನೆ, ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ. ಸರ್, ಈಗ ಮತ್ತೆ ಮನೆ ವಿಚಾರಗಳಲ್ಲಿ ಹಣ ಪಡಿತಾ ಇದ್ದಾರೆ ಅನ್ನೋ ಆಡಿಯೋ ಬಂದು ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತೆ ಏನಾದರೂ ಪ್ರತಿಭಟನೆ ಮಾಡೋದು ಹೋರಾಟ ಮತ್ತೆಲ್ಲರಿಗೆ ಆಗಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದನ್ನು, ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ಬಡವರಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ, ಬಡವರು ಇವತ್ತು ಶಾಪ ಆಗ್ತಾ ಇದ್ದಾರೆ. ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ. ನೆನ್ನೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಹೇಳಿದ್ದೆ, ಅಲ್ಲಿ ಹೋರಾಟಗಳು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ.